ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಏನಪ್ಪ ಅಂದರೆ ನೀರಿಗೆ ತಳ್ಳುವುದು. ಓಕೆನಾ, ನೀರಿಗೆ ತಳ್ಳೋದು ಯಾಕಪ್ಪ ಅಂದರೆ ಕಾರಣ ಬಂದ್ಬಿಟ್ಟು ನಂಬಿಕೆ, ವಿಶ್ವಾಸ ಉಳಿಸ್ಕೊಳ್ಳಿಲ್ಲ, ಮಾತು ಹೇಳಿದ ಮಾತನ್ನು ಉಳಿಸ್ಕೊಳ್ಳಿಲ್ಲ. ಈ ರೀತಿ ಕೆಲವೊಂದು ವರ್ಡ್ಸ್ಗಳು ಯಾರ್ಯಾರಿಗೆ ಸಂಬಂಧಪಡುತ್ತೆ ಅವ್ರ ಬಗ್ಗೆ ಮಾತಾಡಿ ಕಾರಣ ಕೊಟ್ಟು ನೀರಿಗೆ ತಳ್ಳಬೇಕು. ಓಕೆನಾ, ಇದರಲ್ಲಿ ಬೆಳಗ್ಗೆ ಒಂದು 2-3 ಜನರು ತೋರಿಸಿದ್ರು. ಇವಾಗ ಪ್ರೋಮೋ ಬಿಡುಗಡೆ ಆಗಿದೆ ಎರಡನೇದು. ಅದರಲ್ಲಿ ಮಂಜಣ್ಣ ಅವರನ್ನ ರಜತ್ ಅವರು ಯಾವುದೇ ಟಾಸ್ಕ್ ಗೆದ್ರು ಮಂಜಣ್ಣ ನನ್ನಿಂದನೇ ಆಗಿದ್ದು, ನನ್ನಿಂದನೇ ಟಾಸ್ಕ್ ಗೆದ್ದಿದ್ದು, ನನ್ನಿಂದನೇ ಆಗಿದ್ದೆಲ್ಲವೂ ಅಂತ ಹೇಳಿ ಇದು ಮಾಡ್ತಾರೆ ಅಂತ ಹೇಳಿ ನೀರಿಗೆ ತಳ್ತಾರೆ. ಎರಡನೇದಾಗಿ ಮೋಕ್ಷಿತಾ ಅವರು ಭವ್ಯ ಅವರು ಆಟ ಆಡುವಾಗ ಕಂಪ್ಲೀಟ್ ಆಗಿ ಅವರ ಎಫರ್ಟ್ ಅನ್ನೇ ಹಾಕಲ್ಲ, ತ್ರಿವಿಕ್ರಮ್ ಅವರ ಸಪೋರ್ಟ್ ಅನ್ನ ತಗೋತಾರೆ ಅಂತ. ನನಗನ್ಸೋ ಪ್ರಕಾರ ಭವ್ಯ ಅವರು ತ್ರಿವಿಕ್ರಮ್ ಅವ್ರ ಜೊತೆಗಿರ್ತಾರೆ, ಮಾತಾಡ್ತಾರೆ. ಬಟ್ ಟಾಸ್ಕ್ ಅಂತ ಬಂದಾಗ ಅವರೇ ಎಫರ್ಟ್ ಹಾಕ್ತಾರೆ, ಅವರೇ ಆಟ ಆಡ್ತಾರೆ. ಎಲ್ಲೋ ಒಂದು ಕಡೆ ಮೋಕ್ಷಿತ್ ಅವ್ರು ಹೇಳಿದ್ದು ಅಷ್ಟು ಸರಿ ಅಂತ ನನಗನ್ನಿಸ್ತಾ ಇಲ್ಲ. ಯಾಕೆಂದರೆ ಭವ್ಯ ಅವರು ಮೋಕ್ಷಿತ್ ಅವ್ರಿಗಿಂತ ಚೆನ್ನಾಗೇ ಆಟ ಆಡ್ತಾರೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಮಂಜಣ್ಣ ನಾನೇ ಅಂತ ಹೇಳಿದ್ದಾರೆ, ಇಲ್ಲ ಅಂತಿಲ್ಲ, ಯಾಕಂದರೆ ಅವರೇ ಒಪ್ಕೊಂಡಿದ್ದಾರೆ. ನಾನು ಆಡಿದ್ದನ್ನು ನಾನು ಹೇಳೋದು ಏನು ತಪ್ಪಿದೆ ಅಂತ ರಜತ್ ಅವರಿಗೆ ಆನ್ಸರ್ ಮಾಡ್ತಾರೆ. ಮಂಜಣ್ಣನ ಮೇಜರ್ ಮಿಸ್ಟೇಕ್ ಏನಪ್ಪ ಅಂದರೆ ಕೆಲವೊಂದೊಂದು ನಾನು ಹೇಳಿದ್ದನ್ನ ಹೇಳೇ ಇಲ್ಲ ಅಂತ ಹೇಳೋದು ಅಥವಾ ತಿರುಗಿಸಿ ಹೇಳುವಂಥದ್ದು. ನಿನ್ನೆ ಕೂಡ ಧನರಾಜ್ ಅವರಿಗೆ ಆ ಚಿಕ್ಕ ಮಗು ಕಳಿಸಿದೆಯಲ್ಲ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ನಾನು ಹೇಳೇ ಇಲ್ಲ, ಧನರಾಜ್ ಅಂತಲೇ ಹೇಳಿದ್ದೀನಿ, ಧನು ಅಂತಲೇ ಹೇಳಿದ್ದೀನಿ, ಚಿಕ್ಕ ಮಗು ಅಂತ ಹೇಳಿಲ್ಲ ಅಂತಾರೆ. ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದಾರೆ, ಚಿಕ್ಕ ಮಗು ಅಂತಲೇ ವರ್ಡ್ ಯೂಸ್ ಮಾಡಿದ್ದಾರೆ. ಈ ಥರದ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನು ಹೊರತುಪಡಿಸಿ ಮಂಜಣ್ಣ ಇಸ್ ಎ ಗುಡ್ ಪ್ಲೇಯರ್. ಓಕೆನಾ, ಹಾಗಾಗಿ ಹೇಳಿದ್ದು ಹೌದು, ಕೆಲವೊಂದು ತಿರುಚಿ ಮಾತನಾಡುವ ಅಭ್ಯಾಸ ಇದೆ ಮಂಜಣ್ಣನವ್ರಿಗೆ. ಹಾಗಾಗಿ ಈ ಪ್ರೋಮೋಗೆ ಸಂಬಂಧಪಟ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.